ದಿವಂಗತ ಎಚ್ ವೈ ಮೇಟಿ ಅವರ ನಿಧನದಿಂದಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ತೆರವಾಗಿರುವಂತದ್ದು. ಈ ಒಂದು ಕ್ಷೇತ್ರಕ್ಕೆ ಇದೀಗ ಉಪಚುನಾವಣೆ ಎದುರಾಗಿದೆ. ಇಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ವಿಚಾರ ಸಾಕಷ್ಟು ಕಗ್ಗಂಟಾಗಿರೋದ್ರಿಂದಾಗಿ ಸದ್ಯ ಮೇಟಿ ಅವರ ಕುಟುಂಬದಲ್ಲೇ 4 ಜನ ಮಕ್ಕಳು, 4 ಜನರು ಕೂಡ ಟಿಕೆಟ್ ಆಕಾಂಕ್ಷೆಯನ್ನ ಹೊಂದಿದ್ದಾರೆ. ನಾನೀಗ ಸದ್ಯ ಕಿರಿಯ ಪುತ್ರಿ ಮಹಾದೇವಿ ಮೇಟಿ ಅವರೊಂದಿಗಿದ್ದೀನಿ. ಮೇಡಮ್, ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವ್ಯಕ್ತಪಡಿಸಿದ್ರಿ, ಈ ಹಿಂದೆ ಬಹಿರಂಗ ಕೂಡ ಹೇಳ್ಕೊಂಡಿದ್ರಿ. ಸದ್ಯದ ನಿಮ್ಮ ಬೇಡಿಕೆ ಯಾವ ಹಂತದಲ್ಲಿದೆ, ಎಲ್ಲಿಗೆ ಬಂದು ನಿಂತಿದೆ? ನಾನು ಒಬ್ಬ ಆಕಾಂಕ್ಷಿ. ಟಿಕೆಟ್ ನನಗೇ ಬೇಕು, ನನಗೇ ಕೊಡ್ರಿ, ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ ಬರ್ತಾರ ಅಭಿಮಾನಿಗಳು ಅನ್ಕೊಂಡು ನಾನು ಮನವಿ ಮಾಡ್ಕೋತೀನಿ ಸಿಎಂ ಸಾಹೇಬ್ರಿಗೆ, ಟಿಕೆಟ್ ನನಗೇ ಬೇಕು ಅಂತ. ಈ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತ ಹೆಸರು ಮಲ್ಲಿಕಾರ್ಜುನ್ ಮೇಟಿ ಅವರು ಅಥವಾ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದಾವೆ. ಮತ್ತೆ ನಾಯಕರಲ್ಲಿಯೂ ಕೂಡ ಒಂದಿಷ್ಟು ಜನರು ಅಂದ್ರೆ 2 ಬಣಗಳಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ನಿಮಗೆ ಯಾವ ರೀತಿಯಾಗಿ ಬೆಂಬಲ ವ್ಯಕ್ತ ಆಗ್ತಾ ಇದೆ, ಅಭಿಮಾನಿಗಳದ್ದಾಗಿರ್ಬೋದು ಮತ್ತೆ ನಿಮ್ಮ ಬೆಂಬಲಿಗರಾಗಿರ್ಬೋದು? ಅದ ಮುಂದಿನ ದಿನದಾಗ ನೋಡ್ಬೇಕು. ಒಟ್ಟು ಟಿಕೆಟ್ ಒಟ್ಟು ಯಾರಿಗಾರ ಸಿಗ್ಲಿ ಮಾಡ್ತೀವಿ, ಅಭಿಮಾನಿಗಳು ಮಾಡ್ತಾರ. ಆದ್ರ ನನಗೆ ಸಿಕ್ಕ್ರ ಒಬ್ಬ ಮಹಿಳೆಯರಿಗೆ ಕೊಟ್ಟಂಗ ಆಗತ್ತೆ. ಮತ್ ಯಾರ್ದು ನಾವು ಹಸ್ತಕ್ಷೇಪ ನಡೆಸಲಾರ್ದ ನಾವು ಅಧಿಕಾರ ನಡೆಸ್ತೀವಿ ಅನ್ನೋದು ಭರವಸೆ ಐತಿ ನಮ್ಮ ಅಭಿಮಾನಿಗಳಿಗೆ. ಅದಕ್ಕೆ ನನಗೆ ಟಿಕೆಟ್, ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ಕೊತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಂದಿದೆ, 20ನೇ ತಾರೀಕಿಗೆ ಅಪಾರ ಬೆಂಬಲಿಗರೊಂದಿಗೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಅನ್ನೋದನ್ನ ಹಾಕಿದಿರಿ. ಈ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಟಿಕೆಟ್ ಸಿಕ್ಕರೆ ಮಾತ್ರ ಆಗುತ್ತಾ ಅಥವಾ ಟಿಕೆಟ್ ಸಿಗದೇ ಇದ್ರೂ ಕೂಡ ನೀವೇನು ಸ್ಪರ್ಧೆ ಮಾಡ್ತೀರಂತ? ಟಿಕೆಟ್ ಸಿಕ್ಕರು ಮಾಡ್ಲೇಬೇಕು. 20ಕ್ಕೆ ಟಿಕೆಟ್ ಸಿಗದೆ ಇದ್ರೂನು 20ಕ್ಕೆ ನಾಮಿನೇಷನ್ ಮಾಡೋದು ಖಚಿತ. ಈಗ ಒಬ್ಬ 3ನೇ ವ್ಯಕ್ತಿ ಹಸ್ತಕ್ಷೇಪ ಆಗ್ತದೆ ಅನ್ನೋದನ್ನ ನೀವು ಕೂಡ ಆರೋಪ ಮಾಡಿದ್ರಿ. ಕೆಲವೊಂದಿಷ್ಟು ಅದೇ ವಿಚಾರದಲ್ಲೇನೆ ಬಣಗಳು ಕೂಡ ಆಗಿರುವಂತದ್ದು, 2 ಬಣ ಆಗಿದ್ದಾವೆ. ಇದರಲ್ಲಿ ಈಗ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಸಿಕ್ಕಂತ ಸಮಯದಲ್ಲಿ ನಿಮ್ಮ ನಿಲುವು ಯಾವ ರೀತಿ ಇರುತ್ತೆ, ಉಮೇಶ್ ಮೇಟಿ ಅವರಿಗೆ ಸಿಕ್ಕಂತ ಸಮಯದಲ್ಲಿ ನಿಮ್ಮ ನಿಲುವು ಯಾವ ರೀತಿ ಇರುತ್ತೆ? ನಮ್ಮ ನಿಲುಕಿನ ಅಭಿಮಾನಿಗಳ ಇದು ಆಗ್ಯಾರ. ಅಭಿಮಾನಿಗಳ ಯಾರ ಬೆಂಬಲಿಗರು ಯಾರಿಗೆ ಎಷ್ಟು ಅವ್ರ ಹಸ್ತಕ್ಷೇಪ ಮಾಡಿ ಅವ್ರ ಮಾತು ಕೇಳ್ತಾರ, ಬೇರೆಯವ್ರ ಅಧಿಕಾರ ನಡೆಸ್ತಾರ ಅನ್ನೋದ್ರಿಂದ ಅದರ ಸಂಬಂಧ ನಾವನಿಗೆ ಟಿಕೆಟ್ ಕೊಟ್ರೆ ನಾನು ಯಾರದೇ ಹಸ್ತಕ್ಷೇಪ ನಡೆಸೋಂಗಿಲ್ಲ, ನಾನೇ ಸ್ವಂತ ಅಧಿಕಾರ ನಡೆಸ್ತೀನಿ ಅನ್ನೋ ಭರವಸೆ ಐತಿ ನಮ್ಮ ಅಭಿಮಾನಿಗಳಿಗೆ. ಹಂಗಾಗಿ ನನಗ್ ಕೊಟ್ರೆ ಮಾತ್ರ ಅದರಿಂದ ಸಾಧ್ಯ ಅಂತ ಕೇಳ್ಕೊತೀನಿ. ಈಗ ಸಿದ್ದರಾಮಯ್ಯನವರು ನಿಮ್ಮನ್ನ ಕುಟುಂಬದ 4 ಮಕ್ಕಳನ್ನ ಕರೆದಿದ್ದಾರೆ ಅನ್ನೋಂತ ಮಾಹಿತಿ ಬಂತು. ಏನಂತ ಹೇಳಿ, ಯಾವ ವಿಷಯ ತಿಳಿಸಿದ್ದಾರೆ, ಯಾವಾಗ ಬಾ ಅಂತ ಹೇಳಿದ್ದಾರೆ? ಪ್ರಭಾಕರ್ ಸರ್ ಫೋನ್ ಹಚ್ಚಿದ್ರು ನಿನ್ನೆ. ನಾಡದ್ ಬುಧವಾರ ದಿವಸ 11 ಗಂಟೆಗೆ ಸಾಹೇಬ್ರು ಕರೀತಾ ಇದಾರೆ, 4 ಜನ ಬರ್ರಿ ಅಂತ ಹೇಳ್ಯಾರ. ಈಗ ಸಿದ್ದರಾಮಯ್ಯನವರು ನಿಮ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ ಬಳಿಕ ಇಲ್ಲ ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ, ನೀವು ಬೆಂಬಲ ಕೊಡ್ರಿ ಅಂತ ಕೇಳಿದ್ರೆ ನಿಮ್ಮ ನಿಲುವು ಏನಾಗುತ್ತೆ? ನಮ್ಮ ಅಭಿಮಾನಿಗಳ ನೋಡುನ್ರಿ ಹೆಂಗಂತಾರ, ಜನರೆಲ್ಲ ಕೇಳಿ ನಾವು ಡಿಸ್ಕಸ್ ಮಾಡ್ಕೊಂಡು, ನಮ್ಮ ನಾಯಕರು ಎಲ್ಲಾರನ್ನು ಡಿಸ್ಕಸ್ ಮಾಡ್ಕೊಂಡು ಅವ್ರು ಏನಂತಾರ ಆ ಡಿಸಿಷನ್ ತಗೋತೀವಿ. ಈಗ ಉಮೇಶ್ ಮೇಟಿ ಅವರು, ಮಲ್ಲು ಮೇಟಿ ಅವರು ಇಬ್ಬರಲ್ಲಿ ಯಾರು 3ನೇ ವ್ಯಕ್ತಿಯನ್ನ ಮಾತು ಕೇಳದೆ ಅಧಿಕಾರ ನಡೆಸಬಹುದು ಅನ್ನೋಂಥದ್ದು ಭರವಸೆ ನಿಮ್ಗಿದೆ? ನಮ್ ದೊಡ್ಡ ಅಣ್ಣನ ಅವ್ರ ಮಾತ್ ಕೇಳ್ತಾರ. ಅದಕ್ಕ ಅವ್ರಿಗೆ ಅಷ್ಟು ಜನ ಇದು ಇಲ್ಲ, ಬೆಂಬಲಿಲ್ಲ. ಹಳ್ಳಿ ಕ್ಷೇತ್ರದಲ್ಲಿ ಎಲ್ಲ ನಮ್ದೇ ಅವ್ರದೇ ಇದೆ, ನಮ್ ಸಣ್ಣ ಅಣ್ಣಂದೇ ಇರೋದು ಜಾಸ್ತಿ. ಉಮೇಶ್ ಅವ್ರದ್ದು. ಅದ್ರ ಸಂಬಂಧ ಅವನಿಗೆ ಕೊಟ್ರೇನೆ ಆರಿಸ್ ಬರೋದು ಅಂತಾನು ಹೇಳ್ತಾರ. ಅವನಿಗೆ ಕೊಡ್ಬೇಕು, ಇಲ್ಲ ಮಲ್ಲಿಕಾರ್ಜುನ್ ಕೊಟ್ರಂತೂ ಕಾಂಗ್ರೆಸ್ ಬರುದಿಲ್ಲ ಅಂತ ಹೇಳ್ತಾರೆ. ಈಗ ಉಮೇಶ್ ಮೇಟಿ ಕೊಟ್ಟಾಗ ನೀವು ಸ್ಪರ್ಧೆ ಮಾಡ್ತಿರೋ ಇಲ್ವೋ ಅನ್ನೋದ್ರ ಬಗ್ಗೆ ಗೊಂದಲಗಳ ಹೇಳಿಕೆಯನ್ನ ಕೊಡ್ತಾ ಇದ್ರಿ ನೀವು. ಈಗಷ್ಟೇ ಉಮೇಶ್ ಮೇಟಿ ಕೊಟ್ರೆ ನಾನು ನಿಲ್ಲದಿಲ್ಲ ಅಂದ್ರಿ, ಈಗ ನಾನು ಮುಂದೆ ಚರ್ಚೆ ಮಾಡ್ತೀನಿ ಅಂತ ಇದ್ರಿ. ಯಾವ್ದು ಸ್ಪಷ್ಟ ಇದ್ರಲ್ಲಿ? ಅಂದ್ರ ನಮ್ಮ ಅಭಿಮಾನಿಗಳಿಗೆ ಹೇಳ್ತಾರ, ಅವನಿಗೆ ನಮ್ಮ ಉಮೇಶನ್ನ ಕೊಟ್ರ ಸರಿ ಮಾಡೋಣ ಅಂತ ಹೇಳ್ಯಾರ. ಅವ್ರೆಲ್ಲಾರು ಕೂತು ಅವನಿಗೆ ಹೇಳ್ತೀವಿ, ಅವನಿಗೆ ಮನವೊಲಿಸಿ ಈ ತರ ಆಗ್ಬಾರ್ದು, ಬೇರೆಯವ್ರದಿಂದ ಅಧಿಕಾರ ನಡೆಸಬಾರ್ದು, ಎಂಟ್ರಿ ಕೊಡ್ಬಾರ್ದು, ಅವ್ರಿಗೆ ಅಲ್ಲೇ ಕಟ್ ಮಾಡ್ತೀನಿ ಅಂತ ಅವನ ಕಡೆಯಿಂದ ಮಾತು ತಗೊಂಡ ಮ್ಯಾಗ ನಾವು ಆ ನಿರ್ಧಾರನ ಇದನ್ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಸಿಕ್ಕರೆ ನೀವು ಒಂದು ಸ್ಪರ್ಧೆ ಖಚಿತ? ಖಚಿತ ಖಚಿತ. ಇದಿಷ್ಟು ಮಹಾದೇವಿ ಮೇಟಿ ಅವರ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.